नारायणं निखिलपूर्णगुणैकदेहं निर्दोषमाप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. 39ನೇ ಶ್ಲೋಕ ಆಗಬೇಕಲ್ಲ. ರೈಟ್. ಅಸತ್ವಾದಿತ್ಯಸೌ ಹೇತುಃ ಅಸಿದ್ಧೋ ಬ್ರಹ್ಮವಾದಿನಃ ಮೇತಿ ಭಾಣ್ಯ ವಿಶೇಷತ್ವಾತ್ ಏತಯೋ ಬ್ರಹ್ಮಶೂನ್ಯಯೋಃ. ಈಗ ಮಾಯಾವಾದಿ ಮತ್ತೆ ತಕರಾರು ತೆಗಿತಾ ಇದ್ದಾನೆ. ಅಲ್ಲ, ನೀವು ಆ ಶೂನ್ಯವಾದಿಗೆ ನನ್ನನ್ನ ಇಬ್ರು ಒಂದೇ ಅಂತ ಹೇಳಿದ್ರಿ. ನೀವು ಶೂನ್ಯವಾದಿಯನ್ನ ಖಂಡಿಸ್ಬೇಕಾದ್ರೆ ಯಾವ ಅನುಮಾನವನ್ನ ಹೇಳಿದ್ದು? ಮೊದಲಿಗೆ ದ್ವೈತಿಗಳಾದ ನಾವು ಯಾವ ಅನುಮಾನವನ್ನ ಹೇಳಿದ್ವಿ ಅನ್ನೋಕ್ಕಿಂತ ಮುಂಚೆ ಶೂನ್ಯವಾದಿಗಳು ಯಾವ ಅನುಮಾನವನ್ನ ಅವರು ಹೇಳಿದ್ದರು? ಶೂನ್ಯವು ಜಗತ್ತಿಗೆ ಕಾರಣ ಅಂತ ಹೇಳಲಿಕ್ಕೆ ಯಾವ ಅನುಮಾನವನ್ನು ಹೇಳಿದ್ದರು ಅಂತ ಹೇಳಿದ್ರೆ, ಶೂನ್ಯಂ ಜಗತ್ಕಾರಣಂ ಅಸತ್ವ ಅಂತ ಹೇಳಿದ್ರು. ಶೂನ್ಯಂ ಜಗತ್ಕಾರಣಂ, ಶೂನ್ಯಂ ಜಗತ್ಕಾರಣಂ ಅಂತ ಅವರೊಂದು ಅನುಮಾನವನ್ನು ಹೇಳಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಶೂನ್ಯಂ ಜಗತ್ಕಾರಣಂ ನಭವತಿ ಅಸತ್ವಾತ್. ಶೂನ್ಯವು ಜಗತ್ಕಾರಣ ಆಗೋದಿಲ್ಲ ಅಸತ್ವಾತ್ ಅಂತ ಹೇಳಿದ್ರು. ಅಸತ್ವಾತ್ ಅನ್ನುವಂಥದ್ದು ಹೇತು. ಅದಕ್ಕೆ ಇಲ್ಲಿ ಮಾಯಾವಾದಿ ಪ್ರಶ್ನೆ, ಹಾಗಾದ್ರೆ ನಾ ಇಬ್ರು ಒಂದೇ ಅಂತ ಆದ ಮೇಲೆ ಅಸತ್ವಾತ್ ಎಂಬುವಂತ ಹೇತು ನನ್ನನ್ನು ಖಂಡನೆ ಮಾಡಬೇಕು. ನನ್ನನ್ನ ಖಂಡನೆ ಮಾಡೋದಿಲ್ಲ. ಯಾಕೆ? ನಾನು ಬ್ರಹ್ಮನನ್ನು ಒಪ್ತೇನಪ್ಪ, ಅವನು ಶೂನ್ಯ ಅಂತ ಒಪ್ತಾನೆ, ಯಾರೂ ಇಲ್ಲ ಅಂತ ಒಪ್ತಾನೆ. ನಾನು ಬ್ರಹ್ಮ ಎಂಬುದಾಗಿ ಒಬ್ಬ ಒಂದು ವಸ್ತುವನ್ನ ಒಪ್ತೇನೆ, ಪರತತ್ವವನ್ನು ನಾನು ಅಂಗೀಕಾರ ಮಾಡ್ತೇನೆ. ಆದ್ದರಿಂದ ಅಸತ್ವಾತ್ ಅಂದ್ರೆ ಏನು? ಇಲ್ಲ ಅಂತ ಅರ್ಥ. ಶೂನ್ಯವು ಜಗತ್ಕಾರಣವಾಗೋದಿಲ್ಲ. ಯಾಕೆ? ಅಸತ್ವಾತ್ ಅಂದ್ರೆ ಏನು? ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಯಾಕೆ? ನಾನು ಬ್ರಹ್ಮನನ್ನ ಒಪ್ತೇನೆ, ಬ್ರಹ್ಮ ಪರಮಾತ್ಮವೆಂಬ ಪರತತ್ವವನ್ನು ನಾನು ಅಂಗೀಕಾರ ಮಾಡ್ತೇನೆ. ಆದ್ದರಿಂದಾಗಿ ಅಸತ್ವಾತ್ ಎಂಬುವಂತಹ ಹೇತು ನನ್ನನ್ನ ಖಂಡಿಸೋದಿಲ್ಲ, ನನ್ನ ಅನುಮಾನಕ್ಕೆ ಅದು ದೂಷಕ ಆಗೋದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಎಂತಹ ಹುಚ್ಚಾಪ ನೀನು. ನೀನು ಬ್ರಹ್ಮ ಅಂತ ಹೇಳ್ತೀಯ, ಅವ ಮಾಯಾವಾದಿ, ಆ ಶೂನ್ಯವಾದಿ ಶೂನ್ಯ ಅಂತ ಹೇಳ್ತಾನೆ. ನೀ ಬ್ರಹ್ಮ ಅಂತ ಒಬ್ಬ ವ್ಯಕ್ತಿಯನ್ನು ಅಂಗೀಕಾರ ಮಾಡಿ ಅವನಲ್ಲಿ ಏನೇನಿದೆ? ಏನೂ ಇಲ್ಲ. ಮತ್ ಯಾಕೆ ಒಪ್ತೀಯಪ್ಪ ಅವನ್ನ? ಅವನೇ ಜಗತ್ ಕಾರಣ ಅಂತ ಯಾಕೆ ಒಪ್ತೀಯ? ಒಪ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾದ್ರೆ ಶೂನ್ಯ ಇಸ್ ಈಕ್ವಲ್ ಟು ಬ್ರಹ್ಮ, ಎರಡು ಒಂದೇ ಅಂತ ಆಯ್ತು. ನೀ ಬ್ರಹ್ಮನನ್ನು ಒಪ್ಪುವುದು, ಅವನಲ್ಲಿ ಏನಾದ್ರೂ ಇರ್ಬೇಕಲ್ಲ. ಏನಿದೆ? ಇಲ್ಲ. ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ನಿರ್ಧರ್ಮಕ, ಏನೇನೇನೇನೇನೋ ಇಲ್ಲ. ಅಂದ್ರೆ ಏನು ಬಂತು? ಶೂನ್ಯವೇ ಬಂತು. ಹಾಗಾದ್ರೆ ಶೂನ್ಯ ಸ್ವರೂಪಿಯಾದ ಬ್ರಹ್ಮನನ್ನೇ ನೀನು ಒಪ್ತಾ ಇದ್ದೀಯ. ಹಾಗಾದ್ರೆ ಆ ಶೂನ್ಯವಾದಿ ಅನುಮಾನಕ್ಕೆ ಈ ಅನುಮಾನ ಖಂಡಿತವಾಗುತ್ತೆ ಒಂದೇ ನಿಮಿಷ. ಆಚಾರ್ ಲೈನ್ ಕಟ್ ಆಗೋಯ್ತು. ಕಾರುಣ್ಯ ಅವ್ರ ಸ್ವಲ್ಪ ಹೇಳಿ ಅವ್ರಿಗೆ ಕಟ್ ಆಗೋದ್ರಿಂದ. ನಮಸ್ತೆ. ಆದ್ರಿಂದ
ಬ್ರಹ್ಮ ಮತ್ತೆ ಶೂನ್ಯ ಇಬ್ಬರೂ ಒಂದೇ ಅಂತ ಆಯ್ತು. ಹಾಗಾದ್ರೆ ಆ ಶೂನ್ಯವಾದಿಗೆ ಈ ಅಸತ್ವಾದ್ ಎಂಬುವಂತ ಹೇತು ದೂಷಣವಾಯಿತು ಅಂತ ಆದ್ರೆ ನಿನಗೂ ಕೂಡ ದೂಷಕವೇ ಆಗತ್ತೆ. ಆದ್ದರಿಂದಾಗಿ ಈ ಎರಡರಲ್ಲಿ ಯಾವ ಭೇದ ಇಲ್ಲ, ಆದ್ರಿಂದಾಗಿ ನಿನಗೂ ಕೂಡ ಇದು ದುಷ್ಟ ಅಂತ ಹಾಗೆ ಆಗತ್ತೆ. ನೀನು ಕೂಡ ಈ ಒಂದು ಅನುಮಾನದಿಂದ ಖಂಡಿತನಾಗ್ತೀಯಾ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪದಚ್ಛೇದ ಅಸತ್ವಾತ್ ಇತಿ ಅಸೌ ಹೇತು ಅಸಿದ್ಧ ಬ್ರಹ್ಮವಾದಿನಃ ಮಾ ಇತಿ ಭಾಣಿ ಅವಿಶೇಷತ್ವಾತ್ ಏತಯೋಃ ಬ್ರಹ್ಮಶೂನ್ಯಯೋಃ. ಅರ್ಥ ನೋಡಿ, ಏತಯೋಃ ಈ ಬ್ರಹ್ಮ ಮತ್ತು ಏತಯೋಃ ಬ್ರಹ್ಮಶೂನ್ಯಯೋಃ ಅಂತಾನೆ ಬರ್ಕೊಳ್ಳಿ. ಏತಯೋಃ ಬ್ರಹ್ಮಶೂನ್ಯಯೋಃ, ಈ ಬ್ರಹ್ಮ ಮತ್ತು ಶೂನ್ಯಗಳೆರಡಕ್ಕೂ, ಈ ಬ್ರಹ್ಮ ಮತ್ತು ಶೂನ್ಯಗಳೆರಡಕ್ಕೂ ಅವಿಶೇಷತ್ವಾತ್ ವ್ಯತ್ಯಾಸವಿಲ್ಲದಿರುವುದರಿಂದ, ಅವಿಶೇಷತ್ವಾತ್ ವ್ಯತ್ಯಾಸವಿಲ್ಲದಿರುವುದರಿಂದ ಅಸತ್ವಾತ್ ಇತಿ, ಅಸತ್ವಾತ್ ಇತಿ ಅಸೌ ಹೇತುಃ, ಅಸತ್ವಾತ್ ಇತಿ ಅಸೌ ಹೇತುಃ. ಅಸತ್ಯಂಬ ಈ ಹೇತುವು, ಅಸತ್ಯಂಬ ಈ ಹೇತುವು ಬ್ರಹ್ಮವಾದಿನಃ, ಬ್ರಹ್ಮವಾದಿನಃ ಬ್ರಹ್ಮನನ್ನ ಸತ್ ಎಂದು ಅಂಗೀಕರಿಸುವ ನನಗೆ, ಬ್ರಹ್ಮನನ್ನ ಸತ್ ಎಂದು ಅಂಗೀಕರಿಸುವ ನನಗೆ ಅಸಿದ್ಧಃ ಇತಿ, ಅಸಿದ್ಧಃ ಇತಿ ಅಸಿದ್ಧಿ ಎಂಬ ದೋಷವು, ಅಸಿದ್ಧಿ ಎಂಬ ದೋಷವು ಅಸತ್ವಾತ್ ಇತಿ ಅಸಿದ್ಧಿ ಎಂಬ ದೋಷವು ಮಾ ಭಾಣಿ, ಮಾ ಭಾಣಿ ಹೇಳಲ್ಪಡಬಾರದು, ಹೇಳಲ್ಪಡಬಾರದು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಇಲ್ಲ ಆಚಾರ್ಯ. ಸರಿ, ಮುಂದೆ ಹೋಗೋಣ. ಸೋಂಗೀಕರೋತಿ ಚೇತ್ ಸತ್ವಂ
ಬ್ರಹ್ಮಣ ಸ್ಯಾದ್ವಿಶೇಷಿತ. ನ ಚೇತ್ ಪ್ರಾಪ್ತಂ ಪಾರಿಶೇಷ್ಯಾತ್. ಅಸತ್ವಂ ನ ನಿರಸ್ಯತು. ಅಲ್ಲ, ಈಗ ಎಂತ ಮೂಢ ನೋಡಿ. ಅಲ್ಲ, ನಾನು ಮಾಯಾವಾದಿಯಾದ ನಾನು ಬ್ರಹ್ಮ ಸತ್, ಅವನೊಬ್ನೇ ಸತ್ತು, ಅವನೊಬ್ನೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯಾ ಅಂತ ಹೇಳ್ತೇನೆ. ಅಂದ್ರೆ ಅವನು ಸತ್ತು, ಉಳಿದಿದ್ದೆಲ್ಲವೂ ಮಿಥ್ಯಾ ಅಂತ ಹೇಳುವಂತಹ ನನಗೆ ಆ ಅಸತ್ವಾತ್ ಎಂಬುವಂತ ಹೇತು ಬ್ರಹ್ಮನಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ಶೂನ್ಯಂ ಜಗತ್ಕಾರಣಂ ನಭವತಿ ಅಸತ್ವಾತ್ ಅಂತ ನಾವು ಶೂನ್ಯವಾದಿಗಳಿಗೆ ಮಾಡುವಂತ ಅನುಮಾನ. ಈಗ ಆ ಒಂದು ಶೂನ್ಯದ ಜಾಗದಲ್ಲಿ ಬ್ರಹ್ಮನನ್ನ ಇಟ್ಕೊಳ್ಳಿ. ಬ್ರಹ್ಮ ಜಗತ್ಕಾರಣಂ ನಭವತಿ ಅಸತ್ವಾತ್. ಅಲ್ಲ, ಈ ಅಸತ್ವಾದ ರೂಪ ಹೇತು ಪಕ್ಷವಾದ ಬ್ರಹ್ಮನಲ್ಲಿ ಬರದೇವರೇ ಅಸಿದ್ಧಿ ಬರೋದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದಾನೆ. ಯಾಕೆ? ಬ್ರಹ್ಮ ಅಂತ ನಾನು ಸತ್ತಂತೇಳಿ ಅಂಗೀಕಾರ ಮಾಡಿದ್ದೀನಿ. ಬ್ರಹ್ಮ ಸತ್ತ ಆದ್ರೆ ಅಸತ್ವಾದ ರೂಪ ಹೇತು ಅವನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅವನು ದಡ್ಡ ಅಂತಂದ್ರೆ ಜಾಣ ಆಗ್ಲಿಕ್ಕೆ ಸಾಧ್ಯನಾ? ಅಥವಾ ಜಾಣ ಅಂತ ಆದ್ರೆ ಅವನು ದಡ್ಡ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ಬ್ರಹ್ಮ ಸತ್ ಅಂತಂದ ಮೇಲೆ ಅವನಲ್ಲಿ ಅಸತ್ವಾದ ಅನ್ನೋದು ಬರಬಾರದು. ಹಾಗಾದ್ರೆ ಅಸಿದ್ಧಿ ದೋಷ ಇದ್ದದ್ದೇ ಅಂತ ಹೇಳಿದ್ರೆ ಅದಕ್ಕೆ ಹೌದಾಪ, ನೀನು ಸತ್ವವನ್ನ ಅಂಗೀಕಾರ ಮಾಡ್ತೀಯಾ, ಬ್ರಹ್ಮನಲ್ಲಿ ಸತ್ತಿದೆ ಅಂತ ಹೇಳ್ತೀಯಾ? ಆವಾಗ ಎರಡು ಧರ್ಮಗಳಲ್ಲಿ ಒಂದು ಧರ್ಮವಿಲ್ಲವೆಂದರೆ ಮತ್ತೊಂದು ಧರ್ಮ ಇದ್ದೇ ಇದೆ ಅಂತ ಅರ್ಥ. ಅಂದ್ರೆ ಈಗ ಒಂದು ವೇಳೆ ಅವನೇನಾದ್ರೂ ಬ್ರಹ್ಮನಲ್ಲಿ ಸತ್ ಇದೆ ಅಂತ ಹೇಳಿಬಿಟ್ರೆ ಅವನಲ್ಲಿ ಬ್ರಹ್ಮನಲ್ಲಿ ಸತ್ವ ಬಂತು. ಸತ್ವ ಬಂತು ಅಂದ್ರೇನು? ಒಂದು ಧರ್ಮ ಬಂತು ಅಂತಾಯ್ತು. ಅವನೇನೊಪ್ತಾನೆ ಬ್ರಹ್ಮನನ್ನ? ನಿರ್ಧರ್ಮಕ, ಅವನಲ್ಲಿ ಯಾವ ಧರ್ಮ ಇಲ್ಲ. ಅಯ್ಯೋ ಬ್ರಹ್ಮ ಸತ್ ಅಂತ ಹೇಳ್ಬಿಟ್ರೆ ಅವನಲ್ಲಿ ಸತ್ವ ಬಂತು, ಅಯ್ಯೋ ಧರ್ಮ ಬಂದ್ಬಿಡುತ್ತೆ. ಇಲ್ಲಪ್ಪ, ಅಸತ್ ಅಂತ ಹೇಳೋದಿಲ್ಲ, ಅಸತ್ ಅಂತ ಒಪ್ಕೊಳ್ಳೋದಿಲ್ಲ, ಸತ್ ಅಂತ ಹೇಳೋದಿಲ್ಲ. ಅಲ್ಲಪ್ಪ, ಯಾವ್ದಾದ್ರು ಅಂತ ಹೇಳ್ಬೇಕು. ನನಗೆ ಹೊಟ್ಟೆ ತುಂಬಿಲ್ಲ ಅಂದ ಅರ್ಥ ಏನು? ಹಸಿವಿದೆ ಅಂತ ಅರ್ಥ. ಹೊಟ್ಟೆ ತುಂಬಿದೆ ಅಂತ ಅರ್ಥ ಏನು? ಹಸಿವಿಲ್ಲ ಅಂತ ಅರ್ಥ. ಒಂದನ್ನು ನಿಷೇಧ ಮಾಡಿದ್ರೆ ಇನ್ನೊಂದು ಬಂದೇ ಬರ್ತದೆ, ಹೌದಾ? ಹಾಗೆ ಅದು ಅರ್ಥಾತ್ ಗೊತ್ತಾಗತ್ತೆ. ಈಗ ನೋಡಿ, ಯಾರಾದ್ರೂ ಒಬ್ರು ಗೇಟ್ ತೆಗೆದು ಒಳಗಡೆ ಬರ್ತಾರೆ. ಗೇಟ್ ತೆಗೆದು ನೀವು ಬಾಗಿಲ ಹತ್ರ ಕುಳಿತಿರ್ತೀರ, ಚೇರ್ ಮೇಲೆ ಪೇಪರ್ ಏನೋ ಓದ್ತಾ ಇರ್ತೀರಾ. ಗೇಟ್ ತೆಗೆದು ಒಳಗಡೆ ಬರ್ತಾರೆ. ಹೋಗಬೇಕಾದ್ರೆ ಅವನು ಹಂಗೆ ಹೋಗ್ತಾನೆ, ನೀವು ಅವನಿಗೆ ಹೇಳ್ತೀರಿ, ಹುಡುಗ ಗೇಟು ಅಂತ ಹೇಳ್ತೀರಿ. ಅವನೇನ್ ಮಾಡ್ತಾನೆ? ಗೇಟ್ ಹಾಕ್ತಾನೆ. ನೀವು ಗೇಟ್ ಹಾಕು ಅಂತ ಹೇಳಿದ್ರ? ಗೇಟ್ ಅನ್ನೋದು ಅರ್ಥ ಅಲ್ಲಿಗೆ ಅದೇ ಬಂದ್ಬಿಡ್ತಾನೆ. ಹೌದಾ? ಅರ್ಥಾತ್ ಗೊತ್ತಾಯ್ತಾ? ಗೇಟು ಹಾಕು, ಹಾಕು ಅನ್ನುವಂತ ಕ್ರಿಯೆಯನ್ನೇ ಹೇಳಿಲ್ಲ, ಬರೀ ಆ ಗೇಟ್ ಎನ್ನುವಂತ ಒಂದು ಶಬ್ದವನ್ನ ಹೇಳಿದ್ದಷ್ಟೇ. ನೀವು ಕ್ರಿಯೆ ಹೇಳಿಲ್ಲ. ಅರ್ಥಾತ್ ಗೊತ್ತಾಯ್ತು ಅವನಿಗೆ. ಹಂಗೆ ಹಸಿವಿಲ್ಲ ಅಂದ್ರೇನು? ಹೊಟ್ಟೆ ತುಂಬಿದೆ, ಅರ್ಥಾತ್ ಗೊತ್ತಾಗುತ್ತೆ. ಹಂಗೆ ಬ್ರಹ್ಮನಲ್ಲಿ ಸತ್ವವನ್ನ ಅಂಗೀಕಾರ ಮಾಡಿಬಿಟ್ರೆ ಅಯ್ಯೋ ನಿರ್ಧರ್ಮಕ ಅಂತ ನಾವು ಒಪ್ಪಿದ್ದೇನಪ್ಪ, ಅವನು ಸಧರ್ಮಕನಾಗಿ ಬಿಟ್ಟ, ಆದ್ರಿಂದ ಸತ್ ಅಂತ ಹೇಳೋದಿಲ್ಲ. ಸತ್ ಅಂತ ಹೇಳೋದಿಲ್ಲ ಅಂದ ಅರ್ಥ ಏನು? ಅಸತ್ವ ಬಂತು, ಅಸತ್ವ ಅವನಲ್ಲಿ ಬಂತು ಅಂತ ಅರ್ಥ. ಆದ್ರಿಂದ ಅಸತ್ವ ಎಷ್ಟೇ ಗುದ್ದಾಡಿದ್ರು ಬಂದೇ ಬರುತ್ತೆ. ಆದ್ರಿಂದ
ಪಕ್ಷನಾದ ಬ್ರಹ್ಮನಲ್ಲಿ ಅಸತ್ವ ಬಂತು, ಅದರಿಂದ ಅಸಿದ್ಧಿ ದೋಷ ಇಲ್ಲವೇ ಇಲ್ಲ. ಸರಿ, ಪದಚ್ಛೇದ ನೋಡಿ. ಸಹ ಅಂಗೀಕರೋತಿ ಚೇತ್ ಸತ್ವಂ ಬ್ರಹ್ಮಣಃ ಸ್ಯಾತ್ ವಿಶೇಷಿತ ನ ಚೇತ್ ಪ್ರಾಪ್ತಂ ಪಾರಿಶೇಷ್ಯಾತ್ ಅಸತ್ವಂ ನ ನಿರಸ್ಯತು. ಅನ್ವಯ ನೋಡಿ. ಸಹ ಆ ಮಾಯಾವಾದಿಯು, ಸಹ ಆ ಮಾಯಾವಾದಿಯು ಸತ್ವಂ ಅಂಗೀಕರೋತಿ ಚೇತ್, ಸತ್ವಂ ಅಂಗೀಕರೋತಿ ಚೇತ್ ಸತ್ವವನ್ನು ಅಂಗೀಕರಿಸುವುದಾದರೆ, ಸತ್ವವನ್ನು ಅಂಗೀಕರಿಸುವುದಾದರೆ ಸತ್ವವನ್ನು ಅಂಗೀಕರಿಸುವುದಾದರೆ ಬ್ರಹ್ಮಣಃ ವಿಶೇಷತಾ ಸ್ಯಾತ್, ಬ್ರಹ್ಮಣಃ ವಿಶೇಷತಾ ಸ್ಯಾತ್, ಬ್ರಹ್ಮನಿಗೆ ಧರ್ಮವುಳ್ಳತನವು ಬಂದೀತು, ಅಂದ್ರೆ ನಿರ್ಧರ್ಮಕನಾಗದೆ ಹೋಗ್ಬೇಕಾದೀತು ಅಂತ. ಬ್ರಹ್ಮನಿಗೆ ಈ ರೀತಿ ಬರ್ಕೊಳ್ಳಿ, ಬ್ರಹ್ಮನಿಗೆ ಸಧರ್ಮಕತ್ವ ಬಂದೀತು, ಸಧರ್ಮಕತ್ವ ಬಂದೀತು. ನಚೇತ್ ಒಪ್ಪದಿದ್ದರೆ, ನಚೇತ್ ಒಪ್ಪದಿದ್ದರೆ ಒಪ್ಪದಿದ್ದರೆ ಪಾರಿಶೇಷ್ಯಾತ್ ಪರಿಶೇಷ ಪ್ರಮಾಣದಿಂದ, ಪಾರಿಶೇಷ್ಯಾತ್ ಪರಿಶೇಷ ಪ್ರಮಾಣದಿಂದ ಪಾರಿಶೇಷ ಪ್ರಮಾಣದಿಂದ ಪ್ರಾಪ್ತಂ ಅಸತ್ವಂ, ಪ್ರಾಪ್ತಂ ಅಸತ್ವಂ ಬಂದೊದಗಿದ ಅಸತ್ವವನ್ನು, ಬಂದೊದಗಿದ ಅಸತ್ವವನ್ನು ಅಸತ್ವವನ್ನು ಬಂದೊದಗಿದ ಅಸತ್ವವನ್ನು ನ ನಿರಸ್ಯತು, ನ ನಿರಸ್ಯತು ನಿರಾಕರಿಸದಿರಲಿ, ನಿರಾಕರಿಸದಿರಲಿ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಹೋಗೋಣ ಆಚಾರ್ಯ. ನೋಡಿ, ಅಲ್ಲಪ್ಪ
ಆಯ್ತು, ಬ್ರಹ್ಮನಲ್ಲಿ ಅಸತ್ವನ ಅಂಗೀಕಾರ ಮಾಡೇ ಬಿಡೋಣ. ಮೂರು ಬಿಟ್ಟು ಒಪ್ಕೊಳ್ತಾ ಇದ್ದಾನವನು, ಪರಮ ಮೂರ್ಖ. ಒಪ್ಕೊಂಡ್ಬಿಡೋಣ. ಆಯ್ತು, ಅಸತ್ವನ ಒಪ್ಕೊಳ್ಳಿ. ಏನ್ ದೋಷಪ್ಪ, ಏನ್ ಮಾಡ್ತೀಯ ನೀನು ಹೇಳಿದ್ರೆ, ಹುಚ್ಚ ಬಾ ಹೇಳ್ತೀನಿ. ಅಲ್ಲ, ಅಸತ್ವ ಅಂದ್ರೆ ಇಲ್ಲವೇ ಇಲ್ಲ ಅಂತ ಅರ್ಥ ಅಂತ ಅದ್ರಲ್ಲಿ ಹೇಳ್ತಾ ಇದ್ದಾರೆ. ವಿಗೀತನ್ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ ಶೂನ್ಯಂ ಬ್ರಹ್ಮಾದ್ಯಮದ್ವೈತಂ ವಿಧೀಧೀ ಗೋಚರೋ ನಯತ್. ಅಲ್ಲ, ನಮ್ಮ ಪ್ರಕಾರ ಅಂದ್ರೆ ಪರಮಾತ್ಮ ಸತ್ತಾಗಿದ್ದಾನೆ, ಅನೇಕ ಗುಣಗಳ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿದ್ರೆ, ಅವನ ಅನೇಕ ಧರ್ಮಗಳನ್ನ ಹೇಳಿದರೇನೆ ಅವನು ನಮಗೆ ಕಾಣೋದಿಲ್ಲ. ನಮ್ಮ ಯೋಗ್ಯತೆ ಅಷ್ಟಿಲ್ಲ. ಪರಿಪೂರ್ಣನಾಗಿದ್ದಾನೆ ಅಂತ ಹೇಳೋದ್ರಿಂದಲೇನೆ ಅದು ಪರಮಾತ್ಮನಲ್ಲಿ ಇರುವಂತಹ ಒಂದು ಗುಣದ ಚಿಂತನೆನೂ ನಮಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ದಾಸರು ಹೇಳ್ತಾರೆ, ಧ್ಯಾನಕ್ಕೆ ಸಿಲುಕುವಿ ನಿನ್ನ ಕಾಣಲಿಬಹುದು, ಜ್ಞಾನಿಗಳು ತಿಳಿದು ಬರುವರು ಅಲ್ಲಿಗೆ. ಆನಂತ ಜನುಮದಲ್ಲಿ ಜಪ ತಪ ವ್ರತ ಹೋಮ, ಏನು ಮಾಡಿದರಿಷ್ಟು ಜನ ಕೂಡುವುದು ದೇವ. ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿಕ್ಕೆ, ವ್ಯಾಪ್ತತ್ವ ಅವನಲ್ಲಿದೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ವ್ಯಾಪ್ತತ್ವ ರೂಪ ಧರ್ಮ ಪರಮಾತ್ಮನಲ್ಲಿದೆ. ಆದ್ರೆ ಎಲ್ಲ ಕಡೆ ಇರುವಂತಹ ಒಂದು ವಿಭೂತಿ ರೂಪವನ್ನ, ಪರಮಾತ್ಮನ ಒಂದು ಸಣ್ಣ ರೂಪವನ್ನ ನಮಗೆ ನೋಡುವಂತಹ ದೃಷ್ಟಿ, ನಮ್ಮ ಶಕ್ತಿ ನಮ್ಮಲ್ಲಿ ಇಲ್ಲ. ಎಲ್ಲ ಧರ್ಮಗಳು ಇದೆ ಅಂತ ಹೇಳಿದಾಗಲೇನೆ ನಮಗೆ ಆ ಯೋಗ್ಯತೆ ಇಲ್ಲ. ಯಾವ ಧರ್ಮಗಳೂ ಇಲ್ಲ ಅಂತ ಹೇಳಿಬಿಟ್ರೆ ಏನ್ ಹಣೆ ಬರಹ. ಇಂತಹ ಗುಣಗಳು ಪರಮಾತ್ಮನಲ್ಲಿ ಇವೆ ಅಂತ ನಾವು ತಿಳಿದು ಅಂತಹ ಗುಣಗಳ ಉಪಾಸನೆಯನ್ನ ಮಾಡೋದ್ರಿಂದಾಗಿ ಆಯಾಯ ಗುಣಗಳು ನಮ್ಮಲ್ಲಿ ಬರ್ತದೆ. ಅದರ ಉಪಾಸನೆಯಿಂದಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಮೋಕ್ಷ ರೂಪ ಪರಮ ಪುರುಷಾರ್ಥ ಎಂಬುವಂಥದ್ದು ಸಿಗ್ತದೆ. ಅಲ್ಲ, ಪರಮಾತ್ಮನಲ್ಲಿ ಯಾವ ಧರ್ಮವೂ ಇಲ್ಲ, ಏನಂತ ಉಪಾಸನೆ ಮಾಡ್ತೀಯೋ ಆ ಉಪಾಸನೆಯಿಂದ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಆ ಉಪಾಸನೆಯಿಂದ ನಿಷ್ಫಲ. ಆ ಉಪಾಸನೆ ನಿಷ್ಫಲ, ಫಲವೂ ಕೂಡ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ಫಲ ಇಲ್ಲದೇನೆ ಒಂದು ಕೆಲಸವನ್ನು ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳೇ ಆಗ್ಲಿ. ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಅತ್ಯಂತ ಹಸಿ ದಡ್ಡನೂ ಕೂಡ ಪ್ರಯೋಜನ ಇಲ್ಲದೇನೆ ಆ ಒಂದು ಕೆಲಸವನ್ನು ಮಾಡೋದಿಲ್ಲ. ಪ್ರಯೋಜನವನ್ನು ಅವನು ಅಪೇಕ್ಷೆ ಪಟ್ಟೇ ಪಡ್ತಾನೆ. ಹಾಗೆ ನಾವು ಎಲ್ಲರೂ ಮೋಕ್ಷರೂಪ ಪ್ರಯೋಜನವನ್ನ ಅಪೇಕ್ಷಿಸಿಕೊಂಡು ಪರಮಾತ್ಮನ ಧ್ಯಾನ ಮಾಡ್ತೇವೆ. ಮೋಕ್ಷ ಎಂಬುವಂಥದ್ದು ನಾರಾಯಣನ ಅಂಡರಲ್ಲಿ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಯಾರಾದ್ರೂ ನಾಳೆಯಿಂದ ಮನೆಯಲ್ಲಿ ಸಾಲಿಗ್ರಾಮ ಇಡ್ತೀರಾ? ಇಡೋದೇ ಇಲ್ಲ, ಪೂಜೆನೇ ಇಲ್ಲ, ಹೀಗೆ ಇಲ್ಲ. ಆಮೇಲೆ ಕೇಳ್ಬೇಕಾ ನಮ್ಮೆಲ್ಲ ಹಣೆ ಬರ ಹೀಗಿದೆ, ಎಷ್ಟೋ ವರ್ಷದ ಧೂಳು ಅದ್ರ ಮೇಲೆ ಕೂತಿ ದೇವ್ರ ಪೆಟ್ಟಿಗೆ ಮೇಲೆ ತೆಗಿಯೋಕ್ಕಾಗೋದಿಲ್ಲ ನಮ್ಮ ಹಣೆ ಬರಕ್ಕೆ. ಯುಗಾದಿ ಹಬ್ಬ ವರ್ಷಕ್ಕೊಮ್ಮೆ, ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಬ್ಯುಸಿ, ಹರಿ, ಅಷ್ಟು ವೇಗದಲ್ಲಿ ಇರ್ತೇವೆ. HURRY ಆ ಹರಿಯನ್ನ ಬಿಟ್ರೆ HARI ಅವನು ಸಿಗ್ತಾನೆ, ಹರಿ. ಈ ರೀತಿ ಇರಬೇಕಾದ್ರೆ ಆ ನಿರ್ಗುಣನಾದ ಬ್ರಹ್ಮನಿಂದ ಒಂದು ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಫಲವೇ ಇಲ್ಲ ಅಂತಂದ ಮೇಲೆ ಯಾರೂ ಕೂಡ ಅವನನ್ನ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಏನು ಪರಮಾತ್ಮನಲ್ಲಿ ಬರಲಿ ಅಸತ್ವ ಏನಾಗುತ್ತೆ ಅಂತಂದ್ರೆ ಇದೇ ಆಗೋದು. ಆದ್ದರಿಂದ ಯಾರೂ ಕೂಡ ಅವನನ್ನ ಧ್ಯಾನ ಮಾಡುವುದಿಲ್ಲ.
ಧ್ಯಾನವೂ ಸಾಧ್ಯವಾಗೋದಿಲ್ಲ, ಮೋಕ್ಷವೂ ಕೂಡ ಸಿಗೋದಿಲ್ಲ. ಆದ್ದರಿಂದಾಗಿ ಈ ವಿಜ್ಞಾನವಾದಿಗಳನ್ನ ವಿಜ್ಞಾನದಂತೆ, ವಿಜ್ಞಾನವಾದಿಗಳು ಅಂತ ಅವರೊಬ್ಬರಿದ್ದಾರೆ, ವೈಯಾಕರಣರು ತಾರ್ಕಿಕರು ಅಂತಿದ್ದಾರೆ, ಅವರು ಸ್ಫೋಟವನ್ನು ಅಂಗೀಕಾರ ಮಾಡ್ತಾರೆ. ಅವರಿಗೆ ಆ ಸ್ಫೋಟವನ್ನು ನಾವು ಕೂಡ ನಿರಾಕರಣೆಯನ್ನ ಮಾಡ್ತೇವೆ. ವಿಜ್ಞಾನವಾದಿಗಳು ಜ್ಞಾನವೇ ಅಲ್ಲ, ಜ್ಞಾನದಿಂದಲೇ ಜಗತ್ತು ಹುಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಅದನ್ನೂ ಕೂಡ ನಾವು ನಿರಾಕರಣೆ ಹೇಗೆ ಮಾಡ್ತೇವೋ ಹಾಗೆ ಈ ನಿಮ್ಮ ಶೂನ್ಯವಾದಿಯೂ ಕೂಡ ಶೂನ್ಯ ಮತ, ಅದರ್ಥ ಅದೇ ರೀತಿ ಮಾಯಾವಾದ ಮತವೂ ಕೂಡ ನಿರಾಕೃತವಾಯಿತು ಅಂತ ಹೇಳ್ತಾ ಇದ್ದಾರೆ. ಸಮಯ ಉಂಟಾ? ಅರ್ಥ ಹೇಳಬಹುದಾ? ಇದೆ, 6 ನಿಮಿಷ ಇದೆ ಆಚಾರ್ಯ, 6 ನಿಮಿಷ ಇದೆ. ಇದೆ ಆಚಾರ್ಯ. ಪದಚ್ಛೇದ ನೋಡಿ. ಅಸತ್ವಾತ್ ಇತಿ ಅಸೌ ಹೇತು ಇದೇನಾ? ಅಲ್ಲ ಬೇರೆ ಹೇಳ್ತಿದ್ದೀರಾ? 41. ಹೌದೌದು. ವಿಗೀತಂ ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ ಶೂನ್ಯಂ ಬ್ರಹ್ಮಾದ್ಯಂ ಅದ್ವೈತಂ ವಿಧಿಧಿಗೋಚರಂ ವಿಧಿಧಿಗೋಚರಃ ನ ಯತ್ ಯತ್ ಯಾವ ಕಾರಣದಿಂದ, ಯತ್ ಯಾವ ಕಾರಣದಿಂದ ಯತ್ ಯಾವ ಕಾರಣದಿಂದ ವಿಧಿಧಿ ಗೋಚರಃ ನ ವಿಧಿಧಿ ಗೋಚರಃ ನ ಇದೇ ಎಂಬ ಜ್ಞಾನಕ್ಕೆ ವಿಷಯವಲ್ಲವೋ ಇದೇ ಎಂಬ ಜ್ಞಾನಕ್ಕೆ ವಿಷಯವಲ್ಲವೋ ವಿಗೀತಂ ವಿವಾದ ವಿಷಯವಾದ ವಿಗೀತಂ ವಿವಾದ ವಿಷಯವಾದ ಅದ್ವೈತಂ ಶೂನ್ಯಂ ಬ್ರಹ್ಮಾದ್ಯಂ ಅದ್ವೈತಂ ಶೂನ್ಯಂ ಬ್ರಹ್ಮಾದ್ಯಂ ಭೇದವಿಲ್ಲದ ಶೂನ್ಯ ರೂಪವಾದ ಬ್ರಹ್ಮಾದಿ ಪರತತ್ವವು ಭೇದವಿಲ್ಲದ ಶೂನ್ಯ ರೂಪವಾದ ಬ್ರಹ್ಮಾದಿ ಪರತತ್ವವು ಭೇದವಿಲ್ಲದ ಶೂನ್ಯ ರೂಪವಾದ ಬ್ರಹ್ಮಾದಿ ಪರತತ್ವವು ವಿಚಾರ್ಯಂ ನ ಸ್ಯಾತ್ ವಿಚಾರ್ಯಂ ನ ಸ್ಯಾತ್ ಶ್ರವಣಾದಿ ವಿಚಾರ ವಿಷಯ ಯೋಗ್ಯಲಾಗಲಾರದು ಶ್ರವಣಾದಿ ವಿಚಾರ ಯೋಗ್ಯವಾಗಲಾರದು ಭಾವ್ಯಂ ನ ಧ್ಯಾನ ಮಾಡಲು ಯೋಗ್ಯವಾಗಲಾರದು ಭಾವ್ಯಂ ನ ಧ್ಯಾನ ಮಾಡಲು ಯೋಗ್ಯವಾಗಲಾರದು ಫಲಪ್ರದಂ ನ ಮೋಕ್ಷಾದಿ ಯಾವ ಪುರುಷಾರ್ಥವನ್ನೂ ಕೊಡಲಾರದು ಮೋಕ್ಷಾದಿ ಯಾವ ಪುರುಷಾರ್ಥವನ್ನೂ ಕೊಡಲಾರದು ನೋಡಿ. ಸುಮ್ನೆ ಸಾಧಾರಣವಾಗಿ ಹೇಳಬೇಕು ಅಂತಾದ್ರೆ, ಒಂದು ಮಡಿಕೆ ಇದೆ, ಮಡಿಕೆ ಇದೆ ಅಂತ ನಿಮ್ಮ ಗೊತ್ತಿತ್ತು ಅಂತಾದ್ರೆ, ಅದು ಇರೋದ್ರಿಂದ ಗೊತ್ತಾಗ್ತಾ ಇದೆ ಅಲ್ಲಿ ಮಡಿಕೆ ಇದೆ, ಅದನ್ನ ನೋಡಿದ್ರಿ,
ಯಾಕೆ ನೋಡಿದ್ರಿ? ಅಲ್ಲಿ ಇರೋದ್ರಿಂದ ನೋಡಿದ್ರಿ ನೀವು. ಸತ್ವ ಇದೆ ಅದರಲ್ಲಿ, ಅದು ಇದೆ, ಇರೋದ್ರಿಂದ ನೀವು ನೋಡಿದ್ರಿ. ನೀವು ನೋಡಿ ಇನ್ನೊಬ್ಬನಿಗೆ ಹೇಳಿದ್ರಿ, ಅವನಿಗೆ ಕಿವಿಗೆ ವಿಷಯವಾಯ್ತು, ಅಲ್ಲಿ ಮಡಿಕೆ ಇದೆ ಅಂತ ಹೇಳಿದ್ರಿ. ಆ ಮಡಿಕೆಯಲ್ಲಿ ನೀರು ತಗೊಂಡ್ ಬಾ ಅಂತ ಹೇಳಿದ್ರಿ. ಹಾಗಾದ್ರೆ ಮಡಿಕೆ ಕಣ್ಣಿಗೆ ವಿಷಯ, ಕಣ್ಣಿನ ಜ್ಞಾನಕ್ಕೆ ವಿಷಯ. ಮಡಿಕೆ ತಗೊಂಬಾ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಶ್ರವಣೇಂದ್ರಿಯ ಜ್ಞಾನಕ್ಕೆ ವಿಷಯ ಮಡಿಕೆ. ಅದರ ಫಲ ಏನು ಹೇಳಿ ನೋಡೋಣ. ಅವನ್ ನೀರ್ ತರ್ತಾನೆ. ತಗೊಂಡ್ ಹಾ, ಬರೋದು. ನೀರು ತರ್ತಾನೆ, ಹಾ. ನೀವು ನೀರು ಕುಡಿತೀರಾ, ಅದೇ ಫಲ. ಹಾಗೆ ಒಬ್ಬ ವ್ಯಕ್ತಿ, ಒಬ್ಬ ಬ್ರಹ್ಮ ಇದ್ದಾನೆ ಅಂದಾಗ ಮಾತ್ರ ಅವನನ್ನ ಧ್ಯಾನ ಮಾಡಬೇಕು. ಅವನಲ್ಲಿರುವಂತ ಗುಣಗಳನ್ನು ಧ್ಯಾನ ಮಾಡಿದಾಗ ಅವನು ಪ್ರಸನ್ನನಾಗಿ ಅವನ ಅಧೀನದಲ್ಲಿರುವಂತಹ ಮೋಕ್ಷವನ್ನ ನಮಗೆ ಕರುಣಿಸ್ತಾನೆ ಅಂತ. ಅವನೇ ಇಲ್ಲ ಅಂತಂದ್ರೆ ಅವನನ್ನೇನ್ ಧ್ಯಾನ ಮಾಡೋದು? ಅವನೇ ನಮಗೆ ಕರುಣಿಸ್ತಾನೆ, ಅವೇ ನಮ್ ಮೋಕ್ಷ ಕೊಡ್ತಾನೆ, ಏನು ಇಲ್ಲೇ ಇಲ್ಲ. ಅದರಿಂದಾಗಿ ಇರ್ಲಿ, ಬ್ರಹ್ಮನಲ್ಲಿ ಅಸತ್ವ ಇರ್ಲಿ, ಏನ್ ದೋಷ? ಈ ದೋಷನ ಹೀನಾಯ ಪರಿಸ್ಥಿತಿ ಬಂತು ನಿಂದು ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಟೈಮ್ ಪ್ರಶ್ನೆ ಇಲ್ವಾ? ಆಗೋಯ್ತು ಆಚಾರ್ಯ, 1 ನಿಮಿಷ ಇದೆ. ಹಾ, ಸರಿ. ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭರಾತ್ರಿ.